ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ಅದಕ್ಕೊಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂತ ಆ ಸ್ಪಷ್ಟತೆ ಏನಾದ್ರು ಇದೆಯಾ ಅಥವಾ ಹೆಂಗೆ ಸರ್ ಈಗ ಕಂಟಿನ್ಯೂ ಆಗುತ್ತಾ ಇಲ್ವಾ? ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳು ಇದಾವೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ಡೀಟೇಲ್ ಬರೀತಾರೆ. ಬರೆದು ಲಾಸ್ಟ್ ಪ್ಯಾರಾದಲ್ಲಿ ಫೈನಲಿ ಅವರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಸ್ ಪ್ಲೀಸ್ ಟು ಅನೌನ್ಸ್ ಥ್ರೂ ಮೀ ಟು ದಿ ಜನರಲ್ ಪಬ್ಲಿಕ್ ಅಂತ ಬರೆದು ಅದರಲ್ಲಿ ಬರೀತಾರೆ. ಅವರು ಬರೆದಿದ್ದಾರೆ. ಮತ್ತೆ ನಿಮ್ಮ ಮುಂದೆ ಹೇಳಿದ್ದಾರೆ. ಏನ್ ಬರೆದಿದ್ದಾರೆ? ಸಿಎಂ ಸಿದ್ದರಾಮಯ್ಯ ಜಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ and then D.K. Shivkumar will be the only deputy chief minister of Karnataka. He will continue till the parliament election is over as the KPCC president. ಇವ್ ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವ್ ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? he will continue till the parliament elections is over ಅಂತಕ್ಕಂಥದ್ದು ಇದೆ. ಅದು ಎಲ್ಲ ನಿಮ್ಗೆ ಹೆಂಗಿದೆ ಹಂಗೈತೆ, ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರು ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನ್ ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನು 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರ್ಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನಮ್ಮ ಸಹಮತ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.